ಏನಿಲ್ಲ. ನಿಮಗೆ ಏನ್ ಮನಸ್ಸು ಗಟ್ಟಿ ಮನಸ್ಸಿರ್ಬೇಕಂದ್ರೆ ನಮ್ ಗಟ್ಟಿ ಮನಸ್ಸಿರ್ಬೇಕು. ಮತ್ತೆ ನಾಳಿಂದ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ ಅನ್ಬಾರ್ದು. ನಾಳಿಂದ ಅನ್ನೋರೆಲ್ಲ ಆ ದೊಡ್ಡ ಪಂಡಿತರ ಅಂತವ್ರು ನಾಳಿಂದ ಮಾಡಮ್, ನಾಳೆ ಬೆಳಿಗ್ಗೆ ಎದ್ದೇಳಂ ಆಗೋದಿಲ್ಲ. ಇವತ್ತಿಂದನೇ ಈ ಕ್ಷಣದಿಂದನೇ ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆ ಮನಸ್ಬೇಕು. ಇವತ್ತಿಂದ ಮಾಡ್ರಿ, ಇನ್ನ ಟೈಮ್ ರಿಸಲ್ಟ್ ಟೈಮ್ ಆಯ್ತು. ಅವಾಗ ಆ PC ನೋಟಿಫಿಕೇಶನ್ ಆಗಿ ಒಂದ್ ಎಷ್ಟು 10-12 ದಿನ ಆಯ್ತು. ಅವಾಗ 19ಕ್ಕೆ ಅರ್ಜಿ ಸ್ಟಾರ್ಟ್ ಆಗ್ಯದ. ಇವತ್ತು ನೋಡಿದ್ರೆ 27, ಇನ್ನ ಒಂದ್ 8-9 ದಿನ ಆಯ್ತು. ಇನ್ನ ನೀವು ಅರ್ಜಿ ಹಾಕದ್ರಾಗೆ ಟೈಮ್ ವೇಸ್ಟ್ ಮಾಡಕತ್ತೀರಿ. ಬಟ್ ಅರ್ಜಿ ಹಾಕ್ರಿ, ಓದಕ್ ಸ್ಟಾರ್ಟ್ ಮಾಡ್ರಿ. ಇವತ್ತಿಂದ ಇವತ್ತೇ ಸ್ಟಡಿ ಮಾಡ್ಬೇಕು. ನೀವು ಇವತ್ತಿಂದ ಇವತ್ತೇ ಓದಿಲ್ಲ ಅಂದ್ರೆಗಿನ ಒಂದೇ ಸಲ ಓದಕ್ ಆಗೋದಲ್ಲ. ಅದು ನಿಮ್ಗ ಆ ಗಮನದಲ್ಲಿರ್ಲಿ. ಕಂಠಪಟ ಮಾಡೋದಲ್ಲ, ಬಾಯಿ ತೆರೆದಕ್ಕೆ ಟಪ 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 ಓದರೋದಲ್ಲ. ಅದು ಅರ್ಥ ಆಯ್ತಿಲ್ಲ. ಮನಸ್ಸಿನಾಗ ಓದಿಕೆಂದು ಓದೋದು ಬರೆಯೋದು, ಓದ್ತಿರ್ಬೇಕಿಲ್ಲ ಬರಿತಿರ್ಬೇಕು. ಓದ್ಬೇಕು ಬರಿಬೇಕು, ಎರಡು ಕೆಲಸ ಮಾಡೋ. ಬರೀ ಓದೋದ್ರಗಿನ ಅವ್ ನೆನ್ಪಿಡಂಗಿಲ್ಲ, ಬರೀ ಬರದ್ರಿಗೂ ನೆನ್ಪಿಡಂಗಿಲ್ಲ. ಓದ್ಬೇಕು ಬರಿಬೇಕು, ಓದ್ಬೇಕು ಬರಿಬೇಕು. ಯಾವ ನೆನ್ಪಿಡಂಗಿಲ್ಲಲ್ಲ ಅವ್ರನ್ನ ಬರ್ಕೊಂಡ್ ಹೋಗ್ಬೇಕು. ಕರೆಕ್ಟಾಗಿ ಓದ್ರಿ, ಕರೆಕ್ಟಾಗಿ ತಿಳ್ಕರಿ. ಫಸ್ಟ್ ಪೀಸ್ಫುಲ್ ಆಗಿರಿ, ಯಾವುದೇ ತಲೆ ಕೆಡ್ಸ್ಕೊಬಿಡ್ರಿ. ಬೆಳಕರಟಿಗೆಲ್ಲ ಏನೇನಾತ ಎಂಬುದು ಹೇಳಕ ಬರೋದಿಲ್ಲ. ಕರೆಕ್ಟಾಗಿ ತಿಳ್ಕೊಬೇಕು. ಎಲ್ಲೇ ನೋಡಿ ಉತ್ತರ ಪ್ರದೇಶ ಪಾಪ ಯಾವ್ದೋ ಸ್ಕೂಟರ್ ತಗೊಂಡ್ ಸಣ್ಣದು ಗುರ್ರ ಅಂತ ಹೊಂಟಾನೆ. TVS ಅಂತ ಒಂದು ಮ್ಯಾಲೆ ಯಾವ್ದೋ ಒಂದು ರಣಹದ್ದು ಹಾವು ಹಿಡ್ಕೊಂಡು ಹೊಂಟದ. ಹಾವು ಬಿಟ್ಬಿಟ್ಟದ, ಸೀದಾ ಬಂದ್ ಮ್ಯಾಲೆ ಕಚ್ಚ ಕಚ್ಚ ಕಡ್ಬಿಟ್ಟದ. ಕಲಾಸ್ ಓದಾತ ಯಾವ್ದು ನೋಡತ್ತ ಪಾಪ ಎಲ್ಲ ಸೈಡ್ ಹಿಡ್ಕೊಂಟಾನ. ಆ ಟೈಪ್ ಅದು ಅಂದ್ರೆ ಹೇಳಕ್ಕೆ ಬರೋದಿಲ್ಲ, ಊಹಿಸಕ್ಕಾಗೋದಿಲ್ಲ. ಜೀವನ ಇದ್ದಷ್ಟು ದಿನ ಬಹಳ ಖುಷಿಯಾಗಿರ್ಬೇಕು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ಇದು ನಿಮ್ಮ ಜೀವನದ ಅಳಿವು ಉಳಿವಿನ ಪ್ರಶ್ನೆ. ಗೊತ್ತಿರ್ಲಿ, ಹೋಗಿ ನೋಡಿ ಬರ್ರಿ. ಅಲ್ಲಿ ಪಾಪ ಆ ಗಾರೆ ಕೆಲಸ ಮಾಡ್ತಿರ್ತಾರೆ ತಂದೆ ತಾಯಿ. ಎಷ್ಟು ಕಷ್ಟಪಟ್ಟು ಕೇಸ ಕಲ್ಲು ತಗೊಂಡು ಕೇಸೆ ಇಕ್ಕಳಿಂದ ಕಲ್ಲು ತಗೊಂಡು ಆ ಕಡೆ ಹಾಕ್ತಿರ್ತಾರೆ. ಸಿಮೆಂಟ್ ಚೀಲ ತಗೊಂಡು ಕೇಸ್ ಹಾಕ್ತಿರ್ತಾರೆ ಹಳ್ಳ್ಯಾಗ. ಹೌದು, ಇಲ್ಲಂದ್ರೆ ಯಾವ್ದೋ ಇಟ್ಟಿಗೆಗಳು ತಗೊಂಡು ಕೇಸ್ ಇಕ್ಕಳಿಂದ ಆ ಕಡೆ ಹಾಕೋದು. ಕೆಬ್ಬಡು ಪುಟ್ಟ ಇಟ್ಟಿಗೆಗಳು ಒಂದು 5 ತಗೊಂಡು ಹೊತ್ಕೊಂಡು ಹೋಗ್ತಿರ್ತಾರೆ. ನನ್ನ ಮಗಲ್ಲಿ ಓದಕ್ಕೆ ಹೋಗ್ಯಾನ ಬೆಂಗಳೂರಿಗೆ, ಧಾರವಾಡಿಗೆ ಹೋಗ್ಯಾನ, ಬಿಜಾಪುರಿಗೆ ಹೋಗ್ಯಾನ ಕೇಸ್. ನಾವೆಲ್ಲ ಈಗ ಐಫೈ ಇಷ್ಟದಿ ಮಕ್ಕಂಡ್ರೆ ಹಂಗ ಅದು ಒಪ್ಪಂಗಿಲ್ಲ. ಹೌದಿಲ್ಲ, ಮನಸ್ಸಾಕ್ಷಿ ಆತ್ಮಸಾಕ್ಷಿಗೆ ಅನುಗುಣವಾಗಿರ್ಬೇಕಾಗ್ತದೆ. ಕರೆಕ್ಟಾಗಿ ಸ್ಟಡಿ ಮಾಡ್ಬೇಕು. ನೀವು ಒಂದ್ಸಲ ಮಕ್ಕಂಡಾಗ ನೀವು ನಿಮ್ ನಿದ್ದೆ ಬಂತ ಕರಿ ಮಕ್ಕಂಡಾಗ ಆಲೋಚನೆ ಮಾಡ್ರಿ. ನಮ್ಮ ತಂದೆ ತಾಯಿ ಏನ್ ಮಾಡ್ತಾರ ಟಕ್ಕಂತ ಎಚ್ಚರಿಕೆ ಆಗ್ಬಿಡ್ತದೆ. ಓ ನಮ್ಮಪ್ಪ ನಮ್ಮಮ್ಮ ಪಾಪ ಹತ್ತಿ ಬಿಡ್ಸಾಕೊಟ್ಟಾರ, ನಾನು ನೋಡಿದ್ರೆ ಇಲ್ಲಿ ಮಕ್ಕ ಬಾರ್ದು ಅಂತ ಸ್ಟಡಿ ಮಾಡಕ್ಕೆ ಮನಸ್ಸು ಬರ್ತದೆ. ಇಲ್ಲಾಂದ್ರೆ ಬರೋದಿಲ್ಲ. ನಿಮ್ಗೆ ಗೊತ್ತಿರ್ಬೇಕು ಇಂಪಾರ್ಟೆಂಟ್. ಕೆಲವೊಬ್ರು ಅಂತಿರ್ತಾರ, ಸರ್ ನಾನು ಓದಕ್ ಮನಸ್ಸೇ ಬರೋದಿಲ್ಲ ಸರ್, ನಾನು ಓದಕ್ ಮನಸ್ಸೇ ಬರೋದಿಲ್ಲ. ಎದಕ್ ಬರೋದ ಮನಸ್ಸು? ಮನೆಗೆ ಅಷ್ಟು ಕಷ್ಟಪಟ್ಟಲ್ಲಿ ಪಾಪ ಅಕ್ಕಿ ಇಲ್ಲ, ಬ್ಯಾಳೆ ಇಲ್ಲ, ಎಣ್ಣೆ ಇಲ್ಲ. ಹೌದಲ್ಲ, ಅಕ್ಕಿ ಬ್ಯಾಳೆ ಎಣ್ಣೆ ಇಲ್ಲ. ನಾವು ನೋಡಿರ್ಲಿ ಆರಾಮ್ ತಿನ್ನಾಕತ್ತೀವಿ. ಎದಕ್ಕ? ಅಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ನರೇಗಾದಾಗ ಗಿರೇಗದಾಗ ಕೆಲಸ ಮಾಡಿ ದುಡ್ಡು ಹೊಂದಿಸಿ ಕೊಡಕತ್ತಾರ. ನಾವು ನೋಡಿದ್ರೆ ಇಲ್ಲಿ ಎಂಜಾಯ್ ಮಾಡಿದ್ರೆ ಅದು ಈ ಎಕಡೆ ಮಾರಿಗೆ ಕುಟಿಯಬೇಕಂತೀವಿ ನಾವು. ಹೌದಲ್ಲ, ಕರೆಕ್ಟಾಗಿ ಇಲ್ಲಿ ಕಷ್ಟ ಪಡ್ಬೇಕು ನಾವು. ನಮ್ಮ ತಂದೆ ತಾಯಿ ಎಷ್ಟು ಮಾಡ್ತಾರಲ್ಲ ಅದ್ರಾಗ ಡಬಲ್ ಕಷ್ಟ ಪಡ್ಬೇಕು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ ನೀವು.